ಹಾಯ್ ಹೆಲೋ ಸ್ನೇಹಿತರೆ, ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗ್ರಾಮಾಡಳಿತ ಅಧಿಕಾರಿ ಪರೀಕ್ಷೆ ಹಾಗೂ PDO ಪರೀಕ್ಷೆ 2024 ಸಾಮಾನ್ಯ ಕನ್ನಡ ವಿಷಯದ ಬಹುನಿರೀಕ್ಷಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಪ್ರಶ್ನೆ ಪತ್ರಿಕೆನ ಹಿಂದಿನ ಪ್ರಶ್ನೆ ಪತ್ರಗಳನ್ನು ಆಧರಿಸಿ ರಚಿಸಲಾಗಿದೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗಾದರೆ ನೋಡೋಣ. ಮೊದಲನೇ ಪ್ರಶ್ನೆ, ಕನ್ನಡ ಸಾರಸ್ವತದ ಲೋಕದ ಭೀಷ್ಮ ಎಂದು ಕರೆಸಿಕೊಂಡಂತಹ ಕವಿ ಯಾರು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ದ.ರಾ ಬೇಂದ್ರೆ, D.V. ಗುಂಡಪ್ಪ, ಚಂದ್ರಶೇಖರ್ ಕಂಬಾರ್. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ D.V. ಗುಂಡಪ್ಪ ಇವರನ್ನು ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಹಾಗೆ ಎರಡನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಬಿಳಿ ಉಡುಪು ಎಂಬ ಪ್ರಯೋಗದಲ್ಲಿ ಬಿಳುಪು ಎಂಬುದು ಪ್ರಕಾರವಾಚಕ, ಪರಿಮಾಣವಾಚಕ, ಗುಣವಾಚಕ, ಸಂಖ್ಯಾವಾಚಕ. ಇಲ್ಲಿ ಬಿಳಿ ಉಡುಪು ಎಂಬ ಪ್ರಯೋಗದಲ್ಲಿ ಬಿಳುಪು ಅನ್ನೋದು ಒಂದು ಗುಣವನ್ನು ತಿಳಿಸುವಂಥದ್ದು. ಹಾಗಾಗಿ ಇದು ಆಪ್ಷನ್ ಸಿ ಗುಣವಾಚಕ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ಮೂರನೇ ಪ್ರಶ್ನೆ, ಕರಾಬು ಈ ಪದ ಯಾವ ಭಾಷೆಯಿಂದ ಬಂದಿದೆ? ಹಿಂದಿ ಭಾಷೆ, ಅರೇಬಿಕ್, ಪಾಲಿ, ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಹಿಂದಿ ಭಾಷೆಯಿಂದ ಈ ಕರಾಬು ಅನ್ನುವಂಥ ಪದವು ಬಂದಿದೆ. ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆ, ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿಗಳು ಯಾರು? ಕುಮಾರವ್ಯಾಸ, ಲಕ್ಷ್ಮೀಶ, ರಾಘವಾಂಕ, ಅಂಡಯ್ಯ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಅಂಡಯ್ಯ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಸೂಚನೆ, ಮುಂದಿನ ನುಡಿಗಟ್ಟಿನ ಅರ್ಥವನ್ನು ತಿಳಿಸಿ. ಕುಂತಿ ಮಕ್ಕಳ ಸಂಸಾರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕುಂತಿ ಮಕ್ಕಳ ಸಂಸಾರ ಈ ಒಂದು ನುಡಿಗಟ್ಟಿನ ಅರ್ಥನ ಕೇಳ್ತಾ ಇದ್ದಾರೆ. ಏನಾಗುತ್ತೆ ನೋಡೋಣ. ಸುಖದ ಜೀವನ, ಸತ್ಯವಂತರ ಜೀವನ, ಧರ್ಮದ ಜೀವನ, ಕಷ್ಟದ ಜೀವನ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಷ್ಟದ ಜೀವನ ಅನ್ನುವಂಥ ಒಂದು ಅರ್ಥವನ್ನು ಕೊಡುವಂಥದ್ದು. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಅಂದರೆ ಕುಂತಿಯ ಮಕ್ಕಳ ಸಂಸಾರ ಅಂತಂದರೆ ಕಷ್ಟದ ಜೀವನ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನೋಡಿ. ಆರನೇ ಪ್ರಶ್ನೆ, ವೀರಗಾಸೆ ಇದು ಯಾವ ಸಂಪ್ರದಾಯಕ್ಕೆ ಸೇರಿದ ನೃತ್ಯದ ಪ್ರಕಾರವಾಗಿದೆ? ವೈಷ್ಣವ ಸಂಪ್ರದಾಯ, ಬೀರೇಶ್ವರ ಸಂಪ್ರದಾಯ, ಶ್ರೀ ವೈಷ್ಣವ ಸಂಪ್ರದಾಯ, ಶೈವ ಸಂಪ್ರದಾಯ. ಇದು ಯಾವುದು? ಆಪ್ಷನ್ ಡಿ ಶೈವ ಸಂಪ್ರದಾಯಕ್ಕೆ ಸೇರಿದಂಥ ಒಂದು ನೃತ್ಯದ ಪ್ರಕಾರವಾಗಿದೆ ವೀರಗಾಸೆ. ಆಪ್ಷನ್ ಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ. ಮಾನವ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ, ಆದರೆ ಅವನ ದುರಾಸೆಗಳನ್ನು ಅಲ್ಲ ಎಂದು ಹೇಳಿದ ಪಾಶ್ಚಾತ್ಯ ವಿಜ್ಞಾನಿ ಅಥವಾ ತತ್ವಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಪ್ಲೇಟೋ, ಫ್ರಾನ್ಸಿಸ್ ಬೇಕನ್, ಆಲ್ಬರ್ಟ್ ಐನ್ಸ್ಟೀನ್, ಕೋಪರ್ನಿಕಸ್. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಫ್ರಾನ್ಸಿಸ್ ಬೇಕನ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಸ್ನೇಹಿತರೆ, ಇದೇ ಥರ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ, ಹಾಗೆ ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ. ಯಯಾತಿ ನಾಟಕದ ಕರ್ತೃ ಯಾರು? ಇದು ಸಾಕಷ್ಟು ಸಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಂತ ಹೇಳ್ಬೋದು. ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ಕುವೆಂಪು, ದ.ರಾ ಬೇಂದ್ರೆ. ಯಯಾತಿ ನಾಟಕದ ಕರ್ತೃ ಗಿರೀಶ್ ಕಾರ್ನಾಡ್ ಅವರು. ಯಾವುದು? ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ. ಮಧ್ಯಮ ವ್ಯಾಕರಣ ಎಂಬ ಗ್ರಂಥವನ್ನು ಬರೆದವರು ಯಾರು? ಕುವೆಂಪು, ತೀನಂಶ್ರೀ, B.M. ಶ್ರೀಕಂಠಯ್ಯ, ದಿನಕರ ದೇಸಾಯಿ. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ತೀನಂಶ್ರೀ ಸರಿಯಾದ ಉತ್ತರ. ಅಂದರೆ ತೀನಂಶ್ರೀ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡೋಣ. ನಡೆದಾಡುವ ವಿಶ್ವಕೋಶ ಎಂದು ಯಾರನ್ನು ಕರೆಯುತ್ತಾರೆ? ಪೂರ್ಣಚಂದ್ರ ತೇಜಸ್ವಿ, ಶಿವರಾಮ ಕಾರಂತ, ಗಿರೀಶ್ ಕಾರ್ನಾಡ್, DVG. ಶಿವರಾಮ್ ಕಾರಂತ್ ಅವರನ್ನು ನಡೆದಾಡುವ ವಿಶ್ವಕೋಶ ಎಂದು ಕರೆಯುತ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ. ಪದ್ಯಂ ವದ್ಯಂ ಗದ್ಯಂ ಹೃದಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದಂತಹ ಕವಿಗಳು ಯಾರು? ಬೇಂದ್ರೆ, ಗೋವಿಂದ ಪೈ, ಮುದ್ದಣ್ಣ, B.M. ಶ್ರೀ. ಸರಿಯಾದ ಉತ್ತರ ಆಪ್ಷನ್ ಸಿ ಮುದ್ದಣ್ಣ.
ನೆಕ್ಸ್ಟ್ ಪ್ರಶ್ನೆ, ಬುಟ್ಟಿಯೊಳಗಿನ ಹಣ್ಣನ್ನು ತಿನ್ನಲಾಗದು ಎಂಬುದು ಯಾವ ಪ್ರಕಾರದ ವಾಕ್ಯವಾಗಿದೆ? ಇಲ್ಲಿ ತಿನ್ನಲಾಗದು ಅನ್ನುವಂಥದ್ದು ಬಂದಿದೆ. ಇದು ಎಂಬುದು ಯಾವ ಪ್ರಕಾರದ ವಾಕ್ಯ? ಆಪ್ಷನ್ ಎ ನಿಷೇಧಾರ್ಥಕ ವಾಕ್ಯ, ವೈಶೇಷಿಕ ವಾಕ್ಯ, ಸಂಬಂಧ ಸೂಚಕ ವಾಕ್ಯ, ಕ್ರಿಯಾತ್ಮಕ ವಾಕ್ಯ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಆಗ್ತದೆ ಸ್ನೇಹಿತರೆ. ಆಪ್ಷನ್ ಎ ಯಾವುದು? ನಿಷೇಧಾರ್ಥಕ ವಾಕ್ಯ ಸರಿಯಾದ ಉತ್ತರ ಆಗ್ತದೆ, ಆಪ್ಷನ್ ಎ. ನೆಕ್ಸ್ಟ್ ಪ್ರಶ್ನೆ, ಚರಕ ಎಂಬ ಪದ ಚರಕವಾಗಿ ಪರಿವರ್ತನೆಗೊಂಡಿರುವುದು ಹಿಂದಿಯಿಂದ ಮರಾಠಿಗೆ, ಉರ್ದುವಿನಿಂದ ಸಂಸ್ಕೃತಕ್ಕೆ, ಮರಾಠಿಯಿಂದ ಹಿಂದಿಗೆ ಅಂತ ಕೊಟ್ಟಿದ್ದಾರೆ. ಈ ಪದ ಸರಿಯಾದ ಉತ್ತರ ಏನಾಗ್ತದೆ? ಇನ್ನೊಂದು ನೋಡಿ, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಹಿಂದಿಯಿಂದ ಮರಾಠಿಗೆ ಪರಿವರ್ತನೆ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 14. ಮಂಕುತಿಮ್ಮನ ಕಗ್ಗ ಎಂಬ ಕಾವ್ಯ ಬರೆದವರು ಯಾರು? ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದಿನಕರ ದೇಸಾಯಿ. ಸ್ನೇಹಿತರೆ, ನೀವು ಕವಿಗಳು ಹಾಗೂ ಕವಿಗಳ ಅವರ ಒಂದು ಪರಿಚಯವನ್ನು ಸರಿಯಾಗಿ ಓದ್ಕೋಬೇಕು. ಅದರ ಮೇಲೂ ಸಹ ಕ್ವಶನ್ಸ್ಗಳನ್ನು ಕೇಳುವಂಥ ಚಾನ್ಸಸ್ಗಳಿರ್ತವೆ. ಹಾಗಾಗಿ ಅದನ್ನು ಸರಿಯಾಗಿ ಓದ್ಕೊಳ್ಳಿ. ಮಂಕುತಿಮ್ಮನ ಕಗ್ಗ ಇದು ಯಾರ್ದು? ಡಿ ವಿ ಜಿ ಅವರ ಫುಲ್ ಫಾರ್ಮ್ ಏನು? ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ ಸ್ನೇಹಿತರೆ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡೋದಾದರೆ ಕಾಕತಾಳೀಯ ಎಂದರೆ ಕರಿಯ ಕಾಗೆ, ಒಂದು ಜಾತಿಯ ಪಕ್ಷಿ, ಅಕಸ್ಮಾತಾದ, ಅನುಕೂಲಿಸಿದ ಅಂತ ಇದೆ. ಕಾಕತಾಳೀಯ ಅಂತಂತಂದರೆ ಇದು ಅಕಸ್ಮಾತಾದ ಅನ್ನುವಂಥ ಒಂದು ಅರ್ಥನ ಕೊಡ್ತಿದೆ. ಆಪ್ಷನ್ ಸಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಶಾಲಿವನ ಎಂಬ ಪದದ ಅರ್ಥ ಸಮಾನಾರ್ಥಕ ಪದ ಯಾವುದು? ಎ ಉದ್ಯಾನವನ, ಭತ್ತದ ಗದ್ದೆ, ವನಸಿರಿ, ಅಡವಿ ಅಂತ ಇದೆ. ಶಾಲಿವನ ಅಂತಂದರೆ ಭತ್ತದ ಗದ್ದೆ ಅನ್ನುವಂಥ ಒಂದು ಅರ್ಥನ ಕೊಡುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಸ್ನೇಹಿತರೆ, ಇದೇ ಥರ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಹಾಗೆ ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದೇ ರೀತಿ ಹೆಚ್ಚಿನ ರೀತಿಯ ನೋಟ್ಸ್ಗಳು, ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ರಾಮಧ್ಯಾನ ಚಿರತೆಯಲ್ಲಿ ಯಾವುದರ ನಡುವೆ ಜಗಳವಾಯಿತು? ಇಲ್ಲಿ ರಾಮಧ್ಯಾನ ಚಿರತೆ ಎಂಬ ಕೃತಿಯಲ್ಲಿ ಯಾವುದರ ನಡುವೆ ಕನಕದಾಸರ ಒಂದು ರಾಮಧ್ಯಾನ ಚಿರತೆಯಲ್ಲಿ ಯಾವುದರ ನಡುವೆ ಜಗಳವಾಯಿತು? ಸಾಸಿವೆ ಮತ್ತು ಗೋಧಿ, ಜೋಳ ಮತ್ತು ಸಜ್ಜೆ, ಮುಂಗುಸಿ ಮತ್ತು ಹಾವು, ರಾಗಿ ಮತ್ತು ಭತ್ತ ಅಂತ ಇದೆ. ಆ ಕೃತಿಯನ್ನು ಓದೋರಿಗೆ ಗೊತ್ತಿರ್ಬೋದು. ಇದು ರಾಗಿ ಮತ್ತು ಭತ್ತದ ನಡುವೆ ಅಲ್ಲಿ ಜಗಳವಾಗುತ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಂಗ್ಲೀಷಿನ ಎಪಿಗ್ರಫಿ ಇದನ್ನು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ? ತಂತ್ರಜ್ಞಾನಗಳ ಅಧ್ಯಯನ, ಸಸ್ಯಗಳ ಅಧ್ಯಯನ, ಮಣ್ಣಿನ ಅಧ್ಯಯನ, ಶಾಸನಗಳ ಅಧ್ಯಯನ. ಸರಿಯಾದ ಉತ್ತರ ಆಪ್ಷನ್ ಡಿ ಶಾಸನಗಳ ಅಧ್ಯಯನ. ಓಕೆ ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಪರೀಕ್ಷೆಗಳು ಸಮೀಪ ಬರ್ತಾ ಇದ್ದಾವೆ. ನೀವು ಹಾಗಾಗಿ ಅಭ್ಯಾಸನ ಸರಿಯಾಗಿ ಮಾಡಿಕೊಂಡ್ರೆ ನೀವು ಅತ್ಯುತ್ತಮ ಅಂಕಗಳೊಂದಿಗೆ ನಿಮ್ಮ ಒಂದು ಕನಸನ್ನು ನನಸಾಗಿಸಿಕೊಳ್ಳಬಹುದು. ಹಾಗಾದರೆ 19ನೇ ಪ್ರಶ್ನೆ ನೋಡಿ, ಗುಂಪಿಗೆ ಸೇರಿದ ಪದ ಆರಿಸಿ ಬರೆ ಅಥವಾ ಗುಂಪಿಗೆ ಸೇರಿದ ಪದ ಅಂತ ಆಗಬೇಕು. ಕೇಸರಿ, ವ್ಯಾಘ್ರ, ಪಂಚಾನ್ಯ, ಸಿಂಹ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ವ್ಯಾಘ್ರ ಅನ್ನುವಂಥದ್ದು ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ಸಂಖ್ಯೆ 19. ರೇಡಿಯೋ ಪ್ರಸಾರದ ವ್ಯವಸ್ಥೆಗೆ ಆಕಾಶವಾಣಿ ಎಂಬ ಹೆಸರು ಕೊಟ್ಟ ಕನ್ನಡಿಗ ಯಾರು? ಎಸ್ ನಿಜಲಿಂಗಪ್ಪ, ಡಾಕ್ಟರ್ ಕೆ.ವಿ. ಗೋಪಾಲಸ್ವಾಮಿ, ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದರೆ ಸ್ನೇಹಿತರೆ ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ. ಈ ಥರ ಕ್ವಶನ್ಸ್ಗಳನ್ನು ಸ್ವಲ್ಪ ಕನ್ಫ್ಯೂಸ್ ಆಗೋಂಗೆ ಕೊಡ್ತಾರೆ. ಹಾಗಾಗಿ ನೀವು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ ಸರಿಯಾದ ಉತ್ತರ. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ಥರ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.